ಕೊನೆಗೂ ಸಿದ್ದು ಅಂದ್ಕೊಂಡಿದ್ದೆ ಆಯ್ತಲ್ವಾ. ಡಿಕೆ ಪವರ್ಗೆ ಹೈಕಮಾಂಡ್ ನಿಂದಲೇ ಬ್ರೇಕ್. ಸಿದ್ದು ಮೌನವೇ ಬ್ರಹ್ಮಾಸ್ತ್ರವಾಯ್ತಾ? ರಾಜ್ಯ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಮೋಸ್ಟ್ ಪವರ್ಫುಲ್ ಲೀಡರ್. ಅವರು ಹೂಡೋ ದಾಳಗಳು, ಹೆಣಿಯೋ ರಣತಂತ್ರಗಳು ನಿಜಕ್ಕೂ ಸಖತ್ ಪವರ್ಫುಲ್. ಹೀಗಾಗಿ ಸಿದ್ದರಾಮಯ್ಯ ಸಿಎಂ ಕುರ್ಚಿಯಿಂದ ಕೆಳಗಿಳಿದ್ರು ಸರ್ಕಾರದ ಮೇಲೆ ಸ್ಟ್ರಾಂಗ್ ಹೋಲ್ಡ್ ಸಾಧಿಸಿದ್ದಾರೆ. ಡಿಕೆ ಶಿವಕುಮಾರ್ ಪವರ್ ಪಾಲಿಟಿಕ್ಸ್ಗೆ ಹೈಕಮಾಂಡ್ ಕಡೆಯಿಂದಲೇ ಮೂಗುದಾರ ಹಾಕಿಸಿದ್ದಾರೆ. ಹಾಗಾದ್ರೆ ಸಿದ್ದರಾಮಯ್ಯನವರ ಮೌನವೇ ಡಿಕೆಶಿ ವಿರುದ್ಧದ ಬ್ರಹ್ಮಾಸ್ತ್ರವಾಗಿದ್ದಾದ್ರೂ ಹೇಗೆ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೇವೆ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಸಿದ್ದರಾಮಯ್ಯ ಸಿಎಂ ಕುರ್ಚಿಯಿಂದ ಕೆಳಗಿಳಿದ ಮೇಲೆ ಸಿದ್ದರಾಮಯ್ಯನವರ ಪೊಲಿಟಿಕಲ್ ಕರಿಯರ್ ಎಂಡ್ ಆಯ್ತು. ಇನ್ಮೇಲೆ ಸಿದ್ದರಾಮಯ್ಯ ಕಾಂಗ್ರೆಸ್ನಲ್ಲಿ ತೆರೆಮರೆಗೆ ಜಾರ್ತಾರೆ ಅಂತಲೇ ಎಲ್ಲರೂ ಭಾವಿಸಿದ್ರು. ಆದ್ರೆ ಸಿದ್ದರಾಮಯ್ಯ ಸೈಲೆಂಟ್ ಆಗಿದ್ದರ ಹಿಂದೆ ಒಂದು ರಾಜಕೀಯ ಲೆಕ್ಕಾಚಾರವಿತ್ತು. ಹೈಕಮಾಂಡ್ ಮಟ್ಟದಲ್ಲಿ ತಮ್ಮ ಗತ್ತು ಗಾಂಭೀರ್ಯವನ್ನ ತೋರಿಸಿ ತಾವು ಪಟ್ಟು ಹಿಡಿದಿದ್ದನ್ನ ಸಾಧಿಸೋ ಛಲವಿತ್ತು ಅನ್ನೋದು ಇದೀಗ ಬಟ್ಟ ಬಯಲಾಗಿ ಹೋಗಿದೆ. ಅದು ಹೇಗೆ ಅನ್ನೋದನ್ನ ಒಂದ್ ಸ್ವಲ್ಪ ಬಿಡಿಸಿ ಹೇಳ್ತೇವೆ ನೋಡಿ. ಸ್ನೇಹಿತರೆ, ಇವತ್ತು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಎಲ್ಲದಕ್ಕೂ ದೆಹಲಿ ಹೈಕಮಾಂಡ್ ಕಡೆ ಮುಖ ಮಾಡಬೇಕಾದ ದುಸ್ಥಿತಿ ಬಂದು ತಲುಪಿದೆ. ಇದರಿಂದ ಆಡಳಿತಕ್ಕೂ ಪೆಟ್ಟು ಬೀಳ್ತಿದೆ, ಪಕ್ಷದ ವರ್ಚಸ್ಸಿಗೂ ಧಕ್ಕೆ ಆಗ್ತಿದೆ. ಕೆಲ ರಾಜಕೀಯ ವಿಶ್ಲೇಷಕರ ಪ್ರಕಾರ ಈ ಇಡೀ ಗೊಂದಲದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ 3 ಪ್ರಮುಖ ಹಂತಗಳಲ್ಲಿ ಇಡವಿದೆ. ಮೊದಲನೆಯದ್ದು ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನಡುವೆ ಸಿಎಂ ಹುದ್ದೆ ಹಸ್ತಾಂತರದ ಜಟಾಪಟಿ ಶುರುವಾದಾಗ ಹೈಕಮಾಂಡ್ ಬರೋಬ್ಬರಿ 6 ತಿಂಗಳಿಗೂ ಹೆಚ್ಚು ಕಾಲ ಮೌನವಾಗಿ ಕೂತ್ಬಿಡ್ತು. ಯಾವುದೇ ಸೂಕ್ತ ನಿರ್ಧಾರ ತೆಗೆದುಕೊಳ್ಳದೆ ಗೊಂದಲವನ್ನ ಎಳೆದಾಡಿತು. ಇನ್ನ ಎರಡನೇ ತಪ್ಪು ಯಾವುದಪ್ಪ ಅಂದ್ರೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆದ್ಮೇಲೆ ಸಚಿವ ಸಂಪುಟ ವಿಸ್ತರಿಸಲು ಬರೋಬ್ಬರಿ 2 ತಿಂಗಳು ಬೇಕಾಯ್ತು. ಹೈಕಮಾಂಡ್ ಅಳೆದು ತೂಗಿ ಪಟ್ಟಿ ಸಿದ್ಧಪಡಿಸಿದ್ರು. ಅಂತಿಮವಾಗಿ ಯಾರಿಗೂ ಸಮಾಧಾನವಾಗದೆ ಶಾಸಕರ ಆಕ್ರೋಶ ಸ್ಫೋಟಿಸಿತು. ಇನ್ನ ಮೂರನೇ ತಪ್ಪು ಏನಂದ್ರೆ ಆಗಸ್ಟ್ 3ರಂದು 19 ಮಂದಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಅವರಿಗೆ 10 ದಿನಗಳ ಕಾಲ ಖಾತೆಯನ್ನೇ ನೀಡಲಿಲ್ಲ. ವಿಧಾನಮಂಡಲದ ಅಧಿವೇಶನ ಆಗಸ್ಟ್ 13ರಿಂದ ಆರಂಭವಾಗದೇ ಇದ್ದಿದ್ರೆ ಖಾತೆ ಹಂಚಿಕೆ ಇನ್ನೂ ವಿಳಂಬವಾಗ್ತಿತ್ತೋ ಏನೋ. ಆದ್ರೆ ಇತ್ತ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾದ ಆರಂಭದ 2 ತಿಂಗಳು ಸಡಿಲವಾಗಿದ್ದ ಆಡಳಿತ ಯಂತ್ರವನ್ನ ಸರಿಪಡಿಸುತ್ತಾ ಸರ್ಕಾರದ ವೇಗ ಹೆಚ್ಚಿಸುತ್ತಿದ್ರು. ಆದ್ರೆ ಅದ್ಯಾವಾಗ ಸಚಿವ ಸಂಪುಟ ವಿಸ್ತರಣೆಯ ಗೊಂದಲ ಎದುರಾಯ್ತು, ಅಲ್ಲಿಗೆ ಅವರ ವೇಗಕ್ಕೆ ಹೈಕಮಾಂಡ್ ಬ್ರೇಕ್ ಹಾಕಿದಂತಾಗಿದೆ. ಕೊಟ್ಟ ಮಾತಿನಂತೆ ನನಗೆ ಸಿಎಂ ಸ್ಥಾನ ಕೊಡಿ ಅಂತ ಹೈಕಮಾಂಡ್ ಎದುರು ಪಟ್ಟು ಹಿಡಿದು ಪಟ್ಟ ಗಿಟ್ಟಿಸಿಕೊಂಡವರು ಡಿಕೆ ಶಿವಕುಮಾರ್. ಆದ್ರೀಗ ಅದೇ ಕೊಟ್ಟ ಮಾತು ಅವರಿಗೆ ತಿರುಗುಬಾಣವಾಗಿದೆ. ಬೆಂಗಳೂರಿನ ಎಂ ಕೃಷ್ಣಪ್ಪ, ಮೈಸೂರಿನ ತನ್ವೀರ್ ಸೇಠ್, ತುಮಕೂರಿನ ಟಿಬಿ ಜಯಚಂದ್ರ ಅವರಂತಹ ಹಿರಿಯ ನಾಯಕರು ನಮಗೆ ಕೊಟ್ಟ ಮಾತಿನಂತೆ ನಡೆದುಕೊಳ್ಳಿ ಅಂತೇಳಿ ಡಿಕೆ ಶಿವಕುಮಾರ್ ಅವರ ಎದುರು ದಾಳ ಉರುಳಿಸುತ್ತಿದ್ದಾರೆ. ಆದ್ರೆ ಹೈಕಮಾಂಡ್ ಸಂಪೂರ್ಣ ಶರಣಾಗತಿಯಿಂದಾಗಿ ಡಿಕೆ ಶಿವಕುಮಾರ್ ಅವರಿಗೆ ತಮ್ಮ ಅತ್ಯಾಪ್ತರನ್ನೇ ಸಂಪುಟಕ್ಕೆ ತೆಗೆದುಕೊಳ್ಳಲು ಸಾಧ್ಯವಾಗದ ಸ್ಥಿತಿ ನಿರ್ಮಾಣವಾಗಿದೆ. ಹಿಂದೆ ಎಸ್ಎಂ ಕೃಷ್ಣ ಅಥವಾ ಸಿದ್ದರಾಮಯ್ಯನವರು ಸಿಎಂ ಆಗಿದ್ದಾಗ ಹೈಕಮಾಂಡ್ ಈ ಮಟ್ಟಿಗೆ ಹಸ್ತಕ್ಷೇಪ ಮಾಡುತ್ತಿರಲಿಲ್ಲ. ಸಿದ್ದರಾಮಯ್ಯನವರಂತೂ ತಮ್ಮ ರಾಜಕೀಯ ಬಲವನ್ನ ಹೈಕಮಾಂಡ್ ಎದುರು ದಾಳವಾಗಿ ಪ್ರದರ್ಶಿಸುತ್ತಿದ್ರು. ಆದ್ರೆ ಈ ಬಾರಿ ಹೈಕಮಾಂಡ್ ಸಂಪೂರ್ಣ ರಿಮೋಟ್ ಕಂಟ್ರೋಲ್ ಅನ್ನು ತನ್ನ ಕೈಯಲ್ಲೇ ಇಟ್ಕೊಂಡಿದೆ. ಇನ್ನೊಂದೆಡೆ ಮಾಜಿ ಸಿಎಂ ಸಿದ್ದರಾಮಯ್ಯನವರ ನಡೆ ಇದೀಗ ತೀವ್ರ ಕುತೂಹಲ ಮೂಡಿಸಿದೆ. ರಾಹುಲ್ ಗಾಂಧಿ ಅವರು ರಾಜೀನಾಮೆ ಕೊಡಲು ಸೂಚಿಸಿದಾಗ ಸಿದ್ದರಾಮಯ್ಯನವರು ಯಾವುದೇ ಒತ್ತಡಕ್ಕೂ ಮಣಿಯದೆ ತಕ್ಷಣವೇ ರಾಜೀನಾಮೆ ಕೊಟ್ಟು ಅತ್ಯಂತ ಘನತೆಯಿಂದ ನಿರ್ಗಮಿಸಿದ್ರು. ಅವರಿಗೆ ತಕ್ಷಣವೇ ರಾಜೀನಾಮೆ ಕೊಡಬೇಕು ಅಂತ ತಾಕೀತು ಮಾಡಿದ ಬಗ್ಗೆ ಆಂತರಿಕವಾಗಿ ಬೇಸರವಿದ್ರು ಅದನ್ನ ಎಲ್ಲೂ ಬಹಿರಂಗಪಡಿಸಲಿಲ್ಲ. ಆದ್ರೆ ಆಗಸ್ಟ್ 3ರ ಸಚಿವ ಸಂಪುಟ ವಿಸ್ತರಣೆಯ ನಂತರ ಸಿದ್ದರಾಮಯ್ಯನವರು ಸಂಪೂರ್ಣ ಮೌನಕ್ಕೆ ಶರಣಾಗಿದ್ದಾರೆ. ಮಾಧ್ಯಮಗಳಿಂದಲೂ ಅಂತರ ಕಾಯ್ದುಕೊಂಡಿದ್ದಾರೆ. ಸಿದ್ದರಾಮಯ್ಯನವರ ಈ ಸ್ವಭಾವಕ್ಕೆ ಭಿನ್ನವಾದ ಮೌನದ ಹಿಂದೆ ದೊಡ್ಡ ರಾಜಕೀಯ ಲೆಕ್ಕಾಚಾರವಿದೆ ಎನ್ನಲಾಗ್ತಿದೆ. ಯಾಕಂದ್ರೆ ಸಂಪುಟ ವಿಸ್ತರಣೆಯಲ್ಲಿ ಸಿದ್ದರಾಮಯ್ಯ ಬಯಸಿದ ಒಂದಿಬ್ಬರು ನಾಯಕರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ. ಇದರ ಪರಿಣಾಮವಾಗಿ ಅವರ ಅತ್ಯಾಪ್ತರಾದ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ, ಕೆ. ವೆಂಕಟೇಶ್, ಬಿ.ಆರ್. ಪಾಟೀಲ್ ಅವರಂತಹ ನಾಯಕರು ಸಿದ್ದರಾಮಯ್ಯ ಅವರಿಂದಲೇ ಅಂತರ ಕಾಯ್ದುಕೊಂಡಿದ್ದಾರೆ. ನಮಗೆ ಸಚಿವ ಸ್ಥಾನ ಸಿಗಲು ಸಿದ್ದರಾಮಯ್ಯನವರು ಲಾಬಿ ಮಾಡಲಿಲ್ಲ, ಅವರನ್ನು ನಂಬಿ ಕೆಟ್ಟೆ ಅಂತ ಆಳಂದ ಶಾಸಕ ಬಿ.ಆರ್. ಪಾಟೀಲ್ ಬಹಿರಂಗವಾಗಿಯೇ ಅವಲತ್ತುಕೊಂಡಿದ್ದಾರೆ. ಇತ್ತ ಮೈಸೂರಿನಲ್ಲಿ ಮಹದೇವಪ್ಪ ಅಭಿಮಾನಿಗಳು ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ಬರ ವಿರುದ್ಧವೂ ಧಿಕ್ಕಾರ ಘೋಷಣೆ ಕೂಗಿದ್ದಾರೆ. ಇತ್ತೀಚೆಗೆ ತನ್ವೀರ್ ಸೇಠ್, ಮಹದೇವಪ್ಪ ಮತ್ತು ವೆಂಕಟೇಶ್ ಮೈಸೂರಿನಲ್ಲಿ ಪ್ರತ್ಯೇಕ ಸಭೆ ನಡೆಸಿರೋದು ಸಿದ್ದರಾಮಯ್ಯ ಪಾಳೆಯದಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಸಾರುತ್ತಿದೆ. ಸ್ನೇಹಿತರೆ, ಈ ಬಾರಿಯ ಡಿಕೆ ಶಿವಕುಮಾರ್ ಸಂಪುಟದಲ್ಲಿ 19 ಜನ ಹೊಸದಾಗಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಆದ್ರೆ ಸಿದ್ದರಾಮಯ್ಯನವರ ಕಳೆದ ಕ್ಯಾಬಿನೆಟ್ ನಲ್ಲಿದ್ದ ಬರೋಬ್ಬರಿ 12 ಮಂದಿ ಪ್ರಭಾವಿ ನಾಯಕರಿಗೆ ಕೊನೆಗೂ ಸ್ಥಾನವೇ ಸಿಗಲಿಲ್ಲ. ಯಾವ ಬಣದಲ್ಲೂ ಗುರುತಿಸಿಕೊಳ್ಳದ ಸಚಿವ ಸ್ಥಾನ ಕಳೆದುಕೊಂಡ ಯಾರು ಅಂತ ನೋಡೋದಾದ್ರೆ ಎಚ್.ಕೆ. ಪಾಟೀಲ್, ದಿನೇಶ್ ಗುಂಡೂರಾವ್, ಮಂಕಾಳ ವೈದ್ಯ, ರಹೀಂ ಖಾನ್ ಮತ್ತು ಎನ್.ಎಸ್. ಬೋಸರಾಜು ಅವರು. ಇನ್ನ ಸಿದ್ದರಾಮಯ್ಯ ಆಪ್ತ ವಲಯದಲ್ಲಿದ್ದು ಸ್ಥಾನ ಸಿಗದವರು ಯಾರು ಅಂದ್ರೆ ಕೆ. ವೆಂಕಟೇಶ್, ಡಾಕ್ಟರ್ ಎಚ್.ಸಿ. ಮಹದೇವಪ್ಪ, ಡಾಕ್ಟರ್ ಎಂ.ಸಿ. ಸುಧಾಕರ್, ಆರ್.ಬಿ. ತಿಮ್ಮಾಪುರ, ಶಿವಾನಂದ ಪಾಟೀಲ್ ಮತ್ತು ಶರಣಬಸಪ್ಪ ದರ್ಶನಾಪುರ. ನಾವು ಸಿದ್ದರಾಮಯ್ಯನವರ ಆಪ್ತರಾಗಿದ್ದಕ್ಕೆ ಸಚಿವ ಸ್ಥಾನ ಕೈ ತಪ್ಪಿತು ಅಂತ ಸುಧಾಕರ್ ಬಹಿರಂಗವಾಗಿಯೇ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನ ಈ ಸರ್ಕಾರದ ಅತಿ ದೊಡ್ಡ ಅಚ್ಚರಿ ಅಂದ್ರೆ ಮಹಿಳೆಯರಿಗೆ ಸಂಪುಟದಲ್ಲಿ ಪ್ರಾತಿನಿಧ್ಯವೇ ಸಿಗದಿರೋದು. ಡಿಕೆ ಶಿವಕುಮಾರ್ ಅವರ ಆಪ್ತ ವಲಯದ
ವಲಯದಲ್ಲಿ ಗುರುತಿಸಿಕೊಂಡಿದ್ದ ಲಕ್ಷ್ಮಿ ಹೆಬ್ಬಾಳ್ಕರ್, ಕೆಎಚ್ ಮುನಿಯಪ್ಪ ಪುತ್ರಿ ರೂಪಕಲಾ, ನೈನಾ ಮೋಟಮ್ಮ ಅವರ ಹೆಸರುಗಳು ಕೇಳಿ ಬಂದರೂ ಯಾರಿಗೂ ಅವಕಾಶ ಸಿಗಲಿಲ್ಲ. ಇನ್ನ ಖಾತೆಗಳ ಪೈಕಿ ರಾಮಲಿಂಗ ರೆಡ್ಡಿ ಅವರಿಗೆ ಜಲಸಂಪನ್ಮೂಲದಿಂದ ಅರಣ್ಯ ಇಲಾಖೆಗೆ, ಕೆಎಚ್ ಮುನಿಯಪ್ಪ ಅವರಿಗೆ ಆಹಾರ ಇಲಾಖೆಯಿಂದ ಸಮಾಜ ಕಲ್ಯಾಣ ಇಲಾಖೆಗೆ ಬದಲಾವಣೆ ಮಾಡಲಾಗಿದ್ದು, ಯುಟಿ ಖಾದರ್ ಅವರಿಗೆ ಹೆಚ್ಚುವರಿಯಾಗಿ ಅಲ್ಪಸಂಖ್ಯಾತ ಮತ್ತು ವಕ್ಫ್ ಖಾತೆ ನೀಡಲಾಗಿದೆ. ಸ್ನೇಹಿತರೆ, ಸಚಿವ ಸಂಪುಟ ವಿಸ್ತರಣೆಯ ಗೊಂದಲ ಕೇವಲ ಬಣ ರಾಜಕೀಯಕ್ಕಷ್ಟೇ ಸೀಮಿತವಾಗಿಲ್ಲ. ಪ್ರಾದೇಶಿಕ ಪ್ರಾತಿನಿಧ್ಯ ಮತ್ತು ಜಾತಿ ಸಮೀಕರಣದಲ್ಲೂ ಈ ಸಲ ಭಾರಿ ಏರುಪೇರಾಗಿದೆ ಅನ್ನೋ ತೀವ್ರ ಆಕ್ಷೇಪಗಳು ಕೇಳಿಬರುತ್ತಿವೆ. ವಿಶೇಷವಾಗಿ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಮತ್ತು ಕರಾವಳಿ ಭಾಗಗಳಿಗೆ ಕ್ಯಾಬಿನೆಟ್ ನಲ್ಲಿ ಸೂಕ್ತ ಸ್ಥಾನಮಾನ ಸಿಕ್ಕಿಲ್ಲ ಅನ್ನೋ ಅಸಮಾಧಾನ ಹಿರಿಯ ಶಾಸಕರಲ್ಲಿದೆ. ಎಚ್.ಕೆ. ಪಾಟೀಲ್, ರಹೀಂ ಖಾನ್, ಶಿವಾನಂದ ಪಾಟೀಲ್ ಅವರಂತಹ ಅನುಭವಿ ನಾಯಕರನ್ನ ಹೊರಗಿಟ್ಟಿರೋದು ಈ ಭಾಗದ ಕಾರ್ಯಕರ್ತರ ಕಣ್ಣನ್ನ ಕೆಂಪು ಮಾಡಿದೆ. ನಾವು ಪ್ರತಿ ಬಾರಿ ಪಕ್ಷವನ್ನ ಗೆಲ್ಲಿಸಿಕೊಂಡು ಬಂದರೂ ನಮಗೆ ಸಿಗುವ ಪ್ರತಿಫಲ ಇದೇನಾ ಅಂತ ಸ್ಥಳೀಯ ನಾಯಕರು ಪ್ರಶ್ನೆ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಪಕ್ಷದಲ್ಲಿ 16 ವರ್ಷಗಳಿಂದ ನಿಷ್ಠೆಯಿಂದ ದುಡಿದು ಸತತ 5 ರಿಂದ 6 ಬಾರಿ ಶಾಸಕರಾಗಿ ಆಯ್ಕೆಯಾಗಿ ಬಂದರೂ ಹಿರಿಯರನ್ನ ಸೈಡ್ಲೈನ್ ಮಾಡಿ ಹೈಕಮಾಂಡ್ ಕೃಪಾ ಕಟಾಕ್ಷ ಇರೋರಿಗೆ ಅಥವಾ ಲಾಬಿ ಮಾಡಿದವರಿಗೆ ಮಣೆ ಹಾಕಲಾಗಿದೆ ಅನ್ನೋ ಮಾತುಗಳು ವಿಧಾನಸೌಧದ ಅಂಗಳದಲ್ಲಿ ದಟ್ಟವಾಗಿ ಹರಿದಾಡ್ತಿವೆ. ಸಚಿವ ಸ್ಥಾನ ಸಿಗದಿದ್ದಕ್ಕೆ ಜಾತಿ ಕಾರಣಕ್ಕೆ ನನ್ನನ್ನ ಹೊರಗಿಡಲಾಯಿತು ಅಂತೇಳಿ ದಿನೇಶ್ ಗುಂಡೂರಾವ್ ಅವರಂತಹ ನಾಯಕರು ಬಹಿರಂಗವಾಗಿಯೇ ಟ್ವೀಟ್ ಮಾಡಿ ತಮ್ಮ ಬೇಸರ ಹೊರಹಾಕಿದ್ದು ಇದಕ್ಕೆ ಸಾಕ್ಷಿ. ಹಿರಿಯರ ಈ ಅಸಮಾಧಾನ ಬರೀ ಒಂದೆರಡು ಹೇಳಿಕೆಗಳಿಗೆ ಮುಕ್ತಾಯವಾಗುವಂತದ್ದಲ್ಲ. ಇದು ಮುಂಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮತ್ತು ಪಂಚಾಯತ್ ಚುನಾವಣೆಗಳಲ್ಲಿ ಪಕ್ಷದ ಸಂಘಟನೆಯ ಮೇಲೆ ನೇರ ದುಷ್ಪರಿಣಾಮ ಬೀರುವ ಸಾಧ್ಯತೆಯನ್ನ ತಳ್ಳಿ ಹಾಕುವಂತಿಲ್ಲ. ಮತ್ತೊಂದೆಡೆ ಅತೃಪ್ತರ ಈ ಬಂಡಾಯವನ್ನ ಪ್ರತಿಪಕ್ಷಗಳು ಹೇಗೆ ಬಳಸಿಕೊಳ್ಳುತ್ತವೆ ಅನ್ನೋದನ್ನು ನಾವು ಗಮನಿಸಬೇಕು. ಒಂದೆಡೆ ಎಚ್.ಡಿ. ಕುಮಾರಸ್ವಾಮಿ ಅವರು ಅತೃಪ್ತ ಕಾಂಗ್ರೆಸ್ ಶಾಸಕರಿಗೆ ಜೆಡಿಎಸ್ ಬಾಗಿಲು ಸದಾ ತೆರೆದಿರುತ್ತೆ ಅಂತೇಳಿ ಓಪನ್ ಆಫರ್ ಕೊಟ್ಟು ಗಾಳ ಹಾಕುತ್ತಿದ್ದಾರೆ. ಇನ್ನೊಂದೆಡೆ ಬಿಜೆಪಿ ತನ್ನ ಆಂತರಿಕ ಕಿತ್ತಾಟದಲ್ಲಿದ್ದರೂ ಕಾಂಗ್ರೆಸ್ನಲ್ಲಿ ಎದ್ದಿರುವ ಈ ಆಂತರಿಕ ಕ್ರಾಂತಿಯನ್ನ ವಿಧಾನಸಭೆ ಅಧಿವೇಶನದಲ್ಲಿ ಸರ್ಕಾರದ ವಿರುದ್ಧ ಅಸ್ತ್ರವಾಗಿ ಬಳಸಿಕೊಳ್ಳಲು ಕಾಯುತ್ತಿದೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಸಚಿವರ ನಡುವೆ ಖಾತೆ ಹಂಚಿಕೆಯಾಗಲು ಬರೋಬ್ಬರಿ 10 ದಿನ ತಡವಾಗಿದ್ದು ಮತ್ತು ಸಚಿವ ಸಂಪುಟದಲ್ಲಿ ಇನ್ನೂ ಒಂದು ಸ್ಥಾನವನ್ನ ಖಾಲಿ ಉಳಿಸಿಕೊಂಡಿರೋದು ಬೂದಿ ಮುಚ್ಚಿದ ಕೆಂಡದಂತಿದೆ. ಖಾಲಿ ಇರುವ ಆ ಒಂದು ಸ್ಥಾನಕ್ಕಾಗಿ ಈಗಾಗಲೇ 10ಕ್ಕೂ ಹೆಚ್ಚು ಶಾಸಕರು ದೆಹಲಿಗೆ ಓಡಾಟ ನಡೆಸುತ್ತಿದ್ದಾರೆ. ಇದು ಯಾವುದೇ ಕ್ಷಣದಲ್ಲಾದರೂ ಮತ್ತೊಮ್ಮೆ ಬೆಂಕಿ ದಗದಗಿಸುವಂತೆ ಮಾಡುವ ಸಾಧ್ಯತೆಗಳಿವೆ. ಸಚಿವರ ನಡುವಿನ ಈ ಖಾತೆಗಳ ಜಟಾಪಟಿಯಿಂದಾಗಿ ವಿಕಾಸಸೌಧ ಮತ್ತು ವಿಧಾನಸೌಧದ ಅಧಿಕಾರಿ ವರ್ಗದಲ್ಲೂ ಗೊಂದಲ ನಿರ್ಮಾಣವಾಗಿದೆ. ಅಭಿವೃದ್ಧಿ ಕೆಲಸಗಳು ಮಂದಗತಿಯಲ್ಲಿ ಸಾಗುತ್ತಿದ್ದು ಸರ್ಕಾರದ ಜನಪ್ರಿಯ ಯೋಜನೆಗಳ ಅನುಷ್ಠಾನಕ್ಕೆ ಸವಾಲಾಗಿ ಪರಿಣಮಿಸಿದೆ. ಆಡಳಿತದ ಮೈಲುಗಲ್ಲಾಗಬೇಕಿದ್ದ ಸರ್ಕಾರ ಈಗ ಬಣ ರಾಜಕೀಯದ ಸರ್ಕಸ್ ಆಗಿ ಬದಲಾಗಿದೆ ಅಂತೇಳಿ ಸಾರ್ವಜನಿಕ ವಲಯದಲ್ಲೂ ಚರ್ಚೆಯಾಗುತ್ತಿದೆ. ಈಗಿರೋ ಮುಖ್ಯ ಪ್ರಶ್ನೆ ಏನಂದ್ರೆ, ಈ ಆಂತರಿಕ ಗೊಂದಲದ ಲಾಭವನ್ನ ಪ್ರತಿಪಕ್ಷಗಳು ಪಡೆಯಲು ಸಾಧ್ಯವೇ? ನಿಜ ಹೇಳಬೇಕು ಅಂದ್ರೆ ಪ್ರತಿಪಕ್ಷ ಬಿಜೆಪಿಯೇ ತನ್ನ ಆಂತರಿಕ ಒಳಜಗಳದಲ್ಲಿ ಮುಳುಗಿದೆ. ಇನ್ನ ಜೆಡಿಎಸ್ ನಾಯಕ ಎಚ್.ಡಿ. ಕುಮಾರಸ್ವಾಮಿ ಅವರು ಅತೃಪ್ತ ಶಾಸಕರಿಗೆ ನಮ್ಮ ಬಾಗಿಲು ಸದಾ ತೆರೆದಿರುತ್ತೆ ಅಂತ ಹೇಳಿದ್ರು. ವಿಧಾನಸಭೆ ಚುನಾವಣೆಗೆ ಇನ್ನು 20 ತಿಂಗಳು ಇರುವಾಗ ರಾಜೀನಾಮೆ ನೀಡಿ ಪಕ್ಷಾಂತರ ಮಾಡುವುದು ಯಾವುದೇ ಶಾಸಕನಿಗೂ ದೊಡ್ಡ ಸಾಹಸವೇ ಸರಿ. ಆದ್ರೆ ಡಿ.ಕೆ. ಶಿವಕುಮಾರ್ ಅವರು 2028ರ ವಿಧಾನಸಭಾ ಚುನಾವಣೆಯ ಗೆಲುವಿನ ಗುರಿ ಹೊತ್ತು ಸಾಗಿರುವಾಗ ಸ್ವಪಕ್ಷದ ಶಾಸಕಾಂಗ ಪಕ್ಷದಲ್ಲಿ ಎದ್ದಿರುವ ಈ ತೀವ್ರ ಅಸಮಾಧಾನ ಅವರಿಗೆ ದೊಡ್ಡ ಮಗ್ಗುಲ ಮುಳ್ಳಾಗಿ ಮಾರ್ಪಟ್ಟಿದೆ. ಶಾಸಕರನ್ನ ಮತ್ತು ಅತೃಪ್ತ ನಾಯಕರನ್ನ ಸಮಾಧಾನ ಪಡಿಸಿ ಹೈಕಮಾಂಡ್ ಒತ್ತಡವನ್ನ ಮೀರಿ ಆಡಳಿತ ನಡೆಸೋದು ಡಿ.ಕೆ. ಶಿವಕುಮಾರ್ ನಾಯಕತ್ವಕ್ಕೆ ಎದುರಾಗಿರುವ ಅತಿ ದೊಡ್ಡ ಸವಾಲು. ಇಲ್ಲಿ ಮತ್ತು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂದ್ರೆ, ಸಿದ್ದರಾಮಯ್ಯ ತಮ್ಮ ಪುತ್ರ ಯತೀಂದ್ರ ಅವರಿಗೆ ಮೊದಲ ಬಾರಿಗೆ ಸಚಿವ ಸ್ಥಾನ ಕೊಡಿಸುವಲ್ಲಿ ಸಕ್ಸಸ್ ಆಗಿದ್ದಾರೆ. ಇದರ ಜೊತೆಗೆ ಪರಿಷತ್ ವಿಪಕ್ಷ ನಾಯಕನ ಸ್ಥಾನ ಕೂಡ ಒಲಿಯೋ ಸಾಧ್ಯತೆ ಇದೆ. ಅಂದ್ರೆ ಸಿದ್ದರಾಮಯ್ಯ ತಮ್ಮ ಪುತ್ರನ ಮೂಲಕ ರಾಜಕೀಯ ಸೆಕೆಂಡ್ ಇನ್ನಿಂಗ್ ಶುರು ಮಾಡಿದ್ದಾರೆ ಅಂತಲೇ ಹೇಳಬಹುದು. ಆ ಮೂಲಕ ತಾವು ಅಂದುಕೊಂಡಿದ್ದನ್ನ ಸಾಧಿಸಿದ್ದಾರೆ ಅನ್ನೋ ರಾಜಕೀಯ ವಿಶ್ಲೇಷಣೆಗಳಿವೆ. ಸ್ನೇಹಿತರೆ, ಕಾಂಗ್ರೆಸ್ ಹೈಕಮಾಂಡ್ ನಡೆಸುತ್ತಿರುವ ಈ ಹಸ್ತಕ್ಷೇಪ ಮತ್ತು ಪಕ್ಷದಲ್ಲಿ ಉಂಟಾಗಿರೋ ಶಾಸಕರ ಅಸಮಾಧಾನ ಕರ್ನಾಟಕ ಕಾಂಗ್ರೆಸ್ ಸರ್ಕಾರಕ್ಕೆ ಮುಳುವಾಗುತ್ತಾ? ಡಿ.ಕೆ. ಶಿವಕುಮಾರ್ ಅವರು ಈ ಸವಾಲನ್ನ ಹೇಗೆ ಎದುರಿಸಬಹುದು? ನಿಮ್ಮ ಅನಿಸಿಕೆಗಳನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹ ಬಿಸಿ ಬಿಸಿಯಾದ ಇನ್ಸೈಡ್ ರಾಜಕೀಯ ವಿಶ್ಲೇಷಣೆಗಳಿಗಾಗಿ ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ.